ಟೋಟಲ್ ಈಗ 95 ಮಂದಿಗೆ 95 ಮಂದಿ ಈಗ ನಮಗೆ ಲೋನ್ ಪಡೆದಿರುವಂಥ ಇರ್ತದೆ. 2 ಕೋಟಿ ಸಾಲ ಪಡೆದು ಅದನ್ನು ಮರುಪಾವತಿಸಿರುವುದು ಕೂಡ ದೊಡ್ಡದು, ಅದು ದೊಡ್ಡ ನಷ್ಟ ಕೂಡ SDC ಬ್ಯಾಂಕಿಗೆ. ಸೀಲ್ಗಳನ್ನು ದುರ್ಬಳಕೆ ಮಾಡಿದ್ದಾರೆ, ಅಧಿಕಾರಿಗಳ ಸಹಿಯನ್ನು ದುರ್ಬಳಕೆ ಮಾಡಿದ್ದಾರೆ. ಅಷ್ಟು ದೊಡ್ಡ ಮೊತ್ತವನ್ನು ಏನು ಮಾಡಿದ್ದಾರೆ ಮತ್ತು ಯಾಕೆ ಯಾರು ಅದರ ಹಿಂದಿದ್ದಾರೆ ಎಂಬುದು ಕೂಡ ಒಂದು ನಿಗೂಢವಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಿಸಿದ ಒಂದು ದೊಡ್ಡ ಒಂದು ಸ್ಕ್ಯಾಮ್ ನಡೆದಿದೆ. ಅಂದರೆ ಸ್ಕ್ಯಾಮ್ ಅಂದರೆ ಪೌರ ಕಾರ್ಮಿಕರ ಹೆಸರಲ್ಲಿ ಒಂದು ನಕಲಿಯ ಏನು ಸ್ಯಾಲರಿ ಸ್ಲಿಪ್ಪುಗಳನ್ನು ಮಾಡಿಕೊಂಡು ಸುಮಾರು ಒಂದು 95 ಮಂದಿ ಪೌರ ಕಾರ್ಮಿಕರು ಇರ್ಬೋದು, ಅದೇ ಡ್ರೈವರ್ಗಳಂತ ಹೇಳ್ಕೊಂಡು, ವಾಲ್ಮ್ಯಾನ್ಗಳಂತ ಹೇಳ್ಕೊಂಡು, ವಾಚ್ಮ್ಯಾನ್ಗಳಂತ ಹೇಳ್ಕೊಂಡು, ಮೀಟರ್ ರೀಡರ್ಗಳಂತ ಹೇಳ್ಕೊಂಡು ಅನೇಕ ಒಂದು ಪದನಾಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಒಂದು ಪದನಾಮಗಳನ್ನು ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಈ ರೀತಿಯೆಲ್ಲ ಪದನಾಮಗಳನ್ನು ಬಳಸಿಕೊಂಡು ಅದಕ್ಕೆ ಪೂರಕವಾದ ಒಂದು ದಾಖಲೆ ಸೃಷ್ಟಿ ಮಾಡಿ ಒಂದು ನಗರ ಪಾಲಿಕೆಯ ಒಂದು ನಕಲಿ ಏನು ಸಿಗ್ನೇಚರ್ ಇರ್ಬೋದು ಅಥವಾ ಸೀಲ್ಗಳನ್ನೆಲ್ಲ ಮಾಡಿ ಅದಕ್ಕೆ ಹಾಕಿಕೊಂಡು SDC ಬ್ಯಾಂಕಲ್ಲಿ ಒಂದು ಲೋನ್ ಪಡೆದಂಥ ಒಂದು ದೊಡ್ಡ ವಿಚಾರ ನಮಗೆ ಬೆಳಕಿಗೆ ಬಂದಿದೆ. ಬಹುಶಃ ನಮಗೆ ಅದು ವಿಷಯ ಗೊತ್ತಿರಲಿಲ್ಲ. ಅದರ ಒಂದು ಬ್ಯಾಂಕಿನ ಮ್ಯಾನೇಜರ್ಗಳು ಇತ್ತೀಚೆಗೆ ನಮ್ಮನ್ನು ಸಂಪರ್ಕಿಸಿದರು. ನಾನು ಪೌರಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷನಾಗಿದ್ದೆ. ಅವರು ಒಂದು ದಿವಸ ನಮ್ಮನ್ನು ನೋಡ್ಕೊಂಡು ಬಂದರು ನಗರ ಪಾಲಿಕೆಯ ನಮ್ಮ ಕಚೇರಿಗೆ. ಅಲ್ಲಿ ಹೇಳಿದರು, ಹೀಗೆ ಪೌರ ಕಾರ್ಮಿಕರು ತುಂಬ ಮಂದಿ ಲೋನ್ ತಗೊಂಡಿದ್ದಾರೆ, ಅವರು ಮರುಪಾವತಿಸುತ್ತಿಲ್ಲ, ದಯಮಾಡಿ ನೀವು ಅವರನ್ನು ಸ್ವಲ್ಪ ಅವರಿಗೆ ಹೇಳಬೇಕು ಮರುಪಾವತಿಸಬೇಕಂತೇಳಿ. ಆಯಿತು, ಯಾರು ಅಂತ ದಾಖಲೆ ಕೊಡಿ ಅಂತ ನಾವು ಕೇಳಿದೆ, ಅವರ ಡೀಟೇಲ್ ಕೊಡಿ ಅಂತ. ಆಗ ಡೀಟೇಲನ್ನು ಅವರು ಕೊಡುವಾಗ ಅಲ್ಲಿ ನಮ್ಮ ಒಂದು ಯಾರು ಪೌರ ಕಾರ್ಮಿಕರಿದ್ದ ಅವರ ಹೆಸರುಗಳು ಅದರಲ್ಲಿ ಇಲ್ಲ, ಹೊಸ ಪೌರ ಕಾರ್ಮಿಕರ ಹೆಸರುಗಳಲ್ಲಿ ಅದರಲ್ಲಿ ಇದೆ. ಹಾಗೆ ನಾನು ಹೇಳಿದೆ, ನೋಡಿ ಇಲ್ಲಿರುವಂಥ ಪೌರ ಕಾರ್ಮಿಕರು ನಮ್ಮ ಸಂಘದಲ್ಲಿ ಇಲ್ಲ ಒಂದು ಕಡೆಯಿಂದ, ಮತ್ತೊಂದು ಕಡೆಯಿಂದ ನಗರ ಪಾಲಿಕೆಯಲ್ಲಿ ಸಹ ಅವರ ಹೆಸರಿಲ್ಲ. ಹಾಗಿರುವಾಗ ಇವರು ಎಲ್ಲಿಂದ ಬಂದರೆ ಅಂತ ನಮಗೆ ಗೊತ್ತಿಲ್ಲ, ಬಹುಶಃ ನೀವು ಅದರ ಒಂದು ಆಳಕ್ಕೆ ಹೋಗ್ಬೇಕಂತ ನಾವು ಅವರ ಹತ್ರ ವಿನಂತಿಸಿಕೊಂಡಾಗ ಸಂಬಂಧಪಟ್ಟ ಮ್ಯಾನೇಜರ್ಗಳು ನಗರ ಪಾಲಿಕೆಗೆ ಒಂದು ಪತ್ರ ಬರೆದರು. ಈ ರೀತಿಯ ಒಂದು ಲೋನ್ ಎಲ್ಲ ಪಡೆದಿದ್ದಾರೆ, ಅದು ರಿಕವರಿ ಆಗ್ತಾಯಿಲ್ಲ, ಅವರು ಬರ್ತಾರೆ ಅವರ ಸ್ಯಾಲರಿಯಿಂದ, ಕೂಡಲೇ ಅದನ್ನು ರಿಲೀಸ್ ಮಾಡಬೇಕಂತ ಅವರು ಒಂದು ಪತ್ರ ಬರೀತಾರೆ. ಆಗ ಅದು ಅವರು ಮಾನ್ಯ ಆಯುಕ್ತರು ಅದಕ್ಕೆ ಕೂಡಲೇ ಸ್ಪಂದಿಸಿ ಅದನ್ನು ಸಂಬಂಧಪಟ್ಟ ಇಲಾಖೆ ಆಡಳಿತ ವಿಭಾಗಕ್ಕೆ ಕಳಿಸಿದರು. ಆಗ ಆಡಳಿತ ವಿಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ದಾಖಲೆಗಳನ್ನು ತೆಗೆದು ನೋಡುವಾಗ ಇದು ಮಿಸ್ಮ್ಯಾಚ್ ಆಗ್ತದೆ. ಅಂದರೆ ಅದು ಅಲ್ಲ, ಅಂದರೆ ಅಲ್ಲಿಯ ಪೌರ ಕಾರ್ಮಿಕರು ಇರ್ಬೋದು ಅಥವಾ ಏನವರು ಮೀಟರ್ ರೀಡರು, ವಾಲ್ಮ್ಯಾನ್ ಏನೆಲ್ಲ ಕೆಲವು ಎರಡನೇ ದರ್ಜೆ ದ್ವಿತೀಯ ದರ್ಜೆ ನೌಕರರು, ಹಾಗೆ ಅನೇಕ ರೀತಿಯ ಪದನಾಮದಲ್ಲಿ ತೆಗೆದಂಥ ಎಲ್ಲ ಒಂದು ಸಂಬಳ ಸ್ಲಿಪ್ಪುಗಳು ಅದು ಸರಿಯಲ್ಲ ಅಂತ ಕಂಡು ಬಂತು. ಅಂದರೆ ಅದು ಸತ್ಯಕ್ಕೆ ದೂರವಾದ, ಅಂದರೆ ಸೂಕ್ತ ದಾಖಲೆ ಅಲ್ಲ. ಈಗ ಏನು ಇವರು SDC ಬ್ಯಾಂಕ್ ಅವರು ಕೊಟ್ಟಿದ್ದಾರೆ ಅಂಥ ಸಿಬ್ಬಂದಿಗಳು ನಗರ ಪಾಲಿಕೆಯಲ್ಲಿ ಇಲ್ಲ. ಹಾಗಿರುವ ಮತ್ತು ಕೂಡ ಸ್ವಲ್ಪ ಆಳವಾಗಿ ಹೋಗುವಾಗ ಮತ್ತೆ ತಿಳಿದು ಬಂತು ಅದೆಲ್ಲ ನಕಲಿ ಸಿಬ್ಬಂದಿಗಳು. ಅವರೆಲ್ಲ ಹೊರಗೆ ಎಲ್ಲ ರಿಕ್ಷಾ ಡ್ರೈವರ್ಗಳಿರ್ಬೋದು, ಮೀನು ವ್ಯಾಪಾರ ಮಾಡುವಂಥವ್ರು ಇರ್ಬೋದು, ಲಾರಿ ಡ್ರೈವರ್ಗಳಿರ್ಬೋದು, ಬೀಡಿ ಕಾರ್ಮಿಕರು ಇರ್ಬೋದು, ಇವರಿಗೆಲ್ಲ ಅಂತ ಲೋನ್ ಕೊಟ್ಟಿದೆ. ಅದು ಕೂಡ ಮೂಡಬಿದಿರೆ ಅವರಿಗೆ ಇರ್ಬೋದು, ಅದೇ ರೀತಿ ಬಂಟ್ವಾಳ, ಆ ಕಡೆ ಮುಲ್ಕಿ, ದೂರ ಕಡೆಯಿಂದ ಎಲ್ಲ ಜನರನ್ನು ಕರ್ಕೊಂಡು ಬಂದು ಇಲ್ಲಿ ನಗರ ಪಾಲಿಕೆಯ ಸಿಬ್ಬಂದಿ ಅಂತ ಹೇಳ್ಕೊಂಡು ಅದಕ್ಕೆ ಪೂರಕವಾದ ಏನು ಸ್ಯಾಲರಿ ಸ್ಲಿಪ್ಗಳನ್ನು ಮಾಡಿಕೊಂಡು ಅವರು ಈ ರೀತಿಯ ಲೋನನ್ನು ಪಡೆದು ಒಂದು ಕಡೆಯಿಂದ ನಗರ ಪಾಲಿಕೆ ಕೆಟ್ಟ ಹೆಸರು, ಮತ್ತೊಂದು ಕಡೆಯಿಂದ ಬ್ಯಾಂಕಿಗೆ ದೊಡ್ಡ ನಷ್ಟ. ಇದು ಕೂಡ ಒಂದು ನಾವು ಆಲೋಚನೆ ಮಾಡೋಕ್ಕೆ, ಯಾಕಂದರೆ ಬ್ಯಾಂಕ್ ಎಂಬುದು ಸಾರ್ವಜನಿಕರ ಸೊತ್ತು, ಅದು ಖಾಸಗಿ ಸೊತ್ತಲ್ಲ. ಹಾಗಿರುವಾಗ ಇವತ್ತು ಬ್ಯಾಂಕ್ ಅದರಿಂದ ಏನಾದರೂ ನಷ್ಟ ಸಂಭವಿಸಿದ ಅದು ನಮಗೆ ನಷ್ಟ ಸಂಭವಿಸಿದ ಹಾಗೆ. ಆದ್ದರಿಂದ ಏನು ಇದು ಇಷ್ಟು ದೊಡ್ಡ ಒಂದು ಅವ್ಯವಹಾರ ಮಾಡಿದ್ದಾರೆ, ಇದು ಸರಿಯಲ್ಲ. ಅದಕ್ಕೆ ಯಾರು ಸಂಬಂಧಪಟ್ಟವರು ಅದು ಖಂಡಿತವಾಗಿ ಅವರೊಂದು ತನಿಖೆ ಆಗಬೇಕು. ಈಗಾಗಲೇ ನಾವು ಅದರ ಆಳಕ್ಕೆ ಹೋಗಿದ್ದೇವೆ. ಅಂದರೆ ಇದೇ ಬರ್ಕೆ ಠಾಣೆ ಪೊಲೀಸ್ ಕಮಿಷನರ್ ಅವರಿಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟೆವು. ಹಾಗೆ ಅವರು ಕೂಡ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು ಅದನ್ನು ತನಿಖೆ ಮಾಡಲಿಕ್ಕೆ ಹಾಕಿದ್ದಾರೆ. ಹಾಗಿರುವಾಗ ಈಗ 95 ಮಂದಿ ಅಕ್ರಮವಾಗಿ, ಅಂದರೆ ನಕಲಿ ದಾಖಲೆಗಳ ಪತ್ರಗಳನ್ನು ಬಳಸಿಕೊಂಡು ನಗರ ಪಾಲಿಕೆ ಉದ್ಯೋಗ ಅಂತೇಳಿ ಲೋನ್ ಪಡೆದಿರುವಂಥದ್ದು ಗೊತ್ತಾಗಿದೆ. ಅವರ ವಿರುದ್ಧ ಈಗಾಗಲೇ ಅದೇ ಬರ್ಕೆ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇನ್ನೂ ಉಳಿದಿರುವಂಥ ಅದರ ಆಳಕ್ಕೆ ಹೋಗ ಖಂಡಿತವಾಗಿ ಅದು ಯಾರು ಸೀಲ್ಗಳನ್ನು ದುರ್ಬಳಕೆ ಮಾಡಿದ್ದಾರೆ, ಅಧಿಕಾರಿಗಳ ಸಹಿಯನ್ನು ದುರ್ಬಳಕೆ ಮಾಡಿದ್ದಾರೆ, ಅಂಥವರಿಗೆ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಒಂದು ಶಿಕ್ಷೆಯಾಗಿ ಗುರುಪಡಿಸುವಂಥ ಎಲ್ಲ ವ್ಯವಸ್ಥೆಗಳನ್ನು ಈಗ ಪೊಲೀಸ್ ಕಮಿಷನರ್ ಅವರು ಮಾಡ್ತಾರೆ. ಅವರಲ್ಲಿ ನಂಬಿಕೆ ಕೂಡ ಇದೆ. ಅದರಿಂದ ಇನ್ನು ಮುಂದೆ ಅಂಥ ಒಂದು ಅವ್ಯವಹಾರ ನಡೆಯಬಾರ್ದು. ಯಾಕಂದರೆ
ಅಲ್ಲಿ ನೈಜ ಪೌರ ಕಾರ್ಮಿಕರಿರ್ಬೋದು, ನೈಜ ಸಿಬ್ಬಂದಿಗಳಿಗೆ ಈಗ ಸಮಸ್ಯೆ ಆಗಿದೆ. ಯಾಕಂದರೆ SDC ಬ್ಯಾಂಕ್ ಅವರು ಭಾಳಷ್ಟು ಮಂದಿಗೆ ಪೌರ ಕಾರ್ಮಿಕರಿಗೆ ಲೋನ್ ವ್ಯವಸ್ಥೆ ಎಲ್ಲ ಮಾಡಿದೆ. ಏನು ಅರ್ಜೆಂಟಿಗೆ ಮದುವೆ ಇರ್ಬೋದು, ಏನೋ ಅಗತ್ಯದ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು, ಆ ಸಂದರ್ಭದಲ್ಲಿ ಹಣದ ಅವಶ್ಯಕತೆ ಇರುವಾಗ SDC ಬ್ಯಾಂಕ್ಗಳಿಗೆ ಅವರು ಹೋಗಿ ಸಾಲ ಪಡೆಯುವಂಥದ್ದು ಒಂದು ಹಿಂದಿನಿಂದಲೂ ಬಂದಿತ್ತು. ಆದರೆ ಇನ್ನು ಮುಂದೆ ಅವರು ಅದಕ್ಕೆ ಕಡಿವಾಣ ಹಾಕಿದ್ದಾರೆ. ಯಾಕಂದರೆ ಇದು ನಕಲಿ ಪೌರ ಕಾರ್ಮಿಕರು ಅಂತ ಹೇಳ್ಕೊಂಡು ಭಾಳಷ್ಟು ಅಲ್ಲಿ ಬ್ಯಾಂಕಿಗೆ ನಷ್ಟ ಆಗೋದರಿಂದ ಮುಂದೆ ಅವರು ಇಂಥ ಪೌರ ಕಾರ್ಮಿಕರಿರ್ಬೋದು, ನಗರ ಪಾಲಿಕೆಗೆ ಇನ್ನು ಲೋನ್ ಕೊಡೋದಿಲ್ಲ ಎಂಬ ಒಂದು ಮಾತನ್ನು ಕೂಡ ಅಲ್ಲಿನ ಯಾರು ಬ್ಯಾಂಕ್ ಮ್ಯಾನೇಜರ್ಗಳು ಹೇಳಿದ್ದಾರೆ. ಆದ್ದರಿಂದ ಅದೊಂದು ಬೇಸರದ ಸಂಗತಿ. ಯಾಕಂದರೆ ಇವತ್ತು ನಾವೆಲ್ಲರೂ ಕೂಡ ಒಂದು ನಾಗರಿಕ ಸಮಾಜದಲ್ಲಿ ಬದುಕ್ತಿರುವಾಗ ಇಂಥದ್ದೆಲ್ಲ ಒಂದು ವ್ಯವಸ್ಥೆಯನ್ನು ಹಾಳು ಮಾಡುವಂಥದ್ದು ಸರಿಯಲ್ಲ. ಅದಕ್ಕೆ ಯಾರು ಸಂಬಂಧಪಟ್ಟವರು ಖಂಡಿತವಾಗಿ ತನಿಖೆ ಆಗ್ತದೆ, ತನಿಖೆ ಮಾಡಲೇಬೇಕು ಮತ್ತು ಯಾರು ಅದರ ಮೂಲ ರೂವಾರಿಯನ್ನು ಕಂಡುಹಿಡಬೇಕಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ. ಮತ್ತೊಂದು ಕಡೆಯಿಂದ ಒಬ್ಬರಿಗೆ 2 ಲಕ್ಷದಂತೆ ಲೋನ್ ಕೊಡಿಸಿದ್ದಾರೆ. ಒಬ್ಬರಿಗೆ 2 ಲಕ್ಷದಂತೆ ಲೋನ್ ಕೊಡಿಸಿ ಅವರಿಗೆ ಇವರು ಕೊಡುವಂಥದ್ದು ಕೇವಲ 50,000 ಅಥವಾ 1 ಲಕ್ಷ ಕೊಡ್ತಾ ಇದ್ದಾರೆ. ಸ್ವಲ್ಪ ಜೋರಿದ್ದವರಿಗೆ 1 ಲಕ್ಷ ಕೊಟ್ಟಿದ್ದಾರಂತೆ. ನಮಗೆ ಇದು ಬ್ಯಾಂಕಿನವರು ಕೊಟ್ಟ ಮಾಹಿತಿ. ಉಳಿದವರಿಗೆ 2 ಲಕ್ಷದಲ್ಲಿ 50,000 ಮಾತ್ರ ಅವನಿಗೆ ಯಾರು ಲೋನ್ ತಗೊಂಡಿದ್ದಾನೆ ಅವನಿಗೆ 50,000, 1.5 ಲಕ್ಷ ರೂಪಾಯಿ ಇವರಿಗೆ. ಹಾಗಿರುವಾಗ ಅಷ್ಟು ದೊಡ್ಡ ಮೊತ್ತವನ್ನು ಏನು ಮಾಡಿದ್ದಾರೆ ಮತ್ತು ಯಾಕೆ ಯಾರು ಅದರ ಹಿಂದಿದ್ದಾರೆ ಎಂಬುದು ಕೂಡ ಒಂದು ನಿಗೂಢವಾಗಿದೆ. ಅಂದರೆ ಈಗ ಕೆಲವು ಪಾಪದವರು ಸಹ ಇದ್ದಾರೆ. ಯಾಕಂದರೆ ಅವರು ಏನೋ ಒಂದು ಆಮಿಷಕ್ಕೆ ಒಡ್ಡಿ ತಗೊಂಡಿರ್ಬೋದು ಲೋನ್. ಇವತ್ತು ಇನ್ನು ಈಗ ಅಲ್ಲಿ ಬ್ಯಾಂಕಿನಲ್ಲಿ ಕೂಡ ಚೆಕ್ ಬೌನ್ಸ್ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ. ಅಲ್ಲಿ ಕೂಡ ಪಟ್ಟಿ ಮಾಡಿದ್ದಾರೆ ಯಾರೆಲ್ಲ ಲೋನ್ ಪಡೆದಿದ್ದಾರೆ, ಅದು ಎಲ್ಲರ ಮೇಲೆ ಸಹ ಕ್ರಿಮಿನಲ್ ಕೇಸ್ ಹಾಕಬೇಕಂತ ಬ್ಯಾಂಕಿನವರು ಕೂಡ ಅದಕ್ಕೆ ತುಂಬ ಒಂದು ಕಾನೂನು ರೀತಿಯಾಗಿ ಹೋರಾಟ ಮಾಡ್ತಿದ್ದಾರೆ. ಅದರಿಂದ ಅದು ಸರಿಯಲ್ಲ. ಯಾವುದೇ ಸಂಸ್ಥೆಯನ್ನು ನಾವು ದುರ್ಬಳಕೆ ಮಾಡಬಾರ್ದಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಿದ್ದೆ. ಟೋಟಲ್ ಈಗ 95 ಮಂದಿ ಈಗ ನಮಗೆ ಲೋನ್ ಪಡೆದಿರುವಂಥ ಇರ್ತದೆ. ನನ್ನ ಲೆಕ್ಕದಲ್ಲಿ 1,85,90 ಲಕ್ಷ ತನಕ ಆಗ್ತದೆ. 2 ಕೋಟಿ ತನಕ ಇರ್ಬೋದು ನನ್ನ ಅಂದಾಜು ಪ್ರಕಾರ. 2 ಕೋಟಿ ಆದರೂ ಕೂಡ ದೊಡ್ಡ ಮೊತ್ತ. 2 ಕೋಟಿ ಸಾಲ ಪಡೆದು ಅದನ್ನು ಮರುಪಾವತಿಸಿರುವುದು ಕೂಡ ದೊಡ್ಡದು. ಅದು ದೊಡ್ಡ ನಷ್ಟ ಕೂಡ SDC ಬ್ಯಾಂಕಿಗೆ ನನ್ನ ಲೆಕ್ಕದಲ್ಲಿ. ಅದರಿಂದ ಅದು ಸರಿಯಲ್ಲ. ಅದು ಭಾರಿ ಬೇಸರ ಸಂಗತಿ ನಮಗೆ.